ಹಾಯ್, KCET ಎಕ್ಸಾಮ್ ನ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ಕೇಳಿದವರು ಅನೌನ್ಸ್ ಮಾಡಿದರೆ. ಈಗ ಜಸ್ಟ್ ಅನೌನ್ಸ್ ಮಾಡಿದರೆ ಅದನ್ನ ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಂತರ ಆಲ್ರೆಡಿ ಎಕ್ಸಾಮ್ ಬರೆದಿದ್ರೆ ಕೀ ಆನ್ಸರ್ಸ್ ಅನ್ನು ಕೂಡ ಇದರಿಂದ ಚೆಕ್ ಮಾಡಿರ್ತೀರಾ. ಅಫಿಷಿಯಲ್ ಕೀ ಆನ್ಸರ್ಸ್ ಆಗಿರಲ್ಲ, ಬಟ್ ಚೆಕ್ ಮಾಡಿರ್ತೀರಾ. ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಎಷ್ಟು ಮಾರ್ಕ್ಸ್ ಬರ್ಬೋದು, ರ್ಯಾಂಕ್ ಎಷ್ಟು ಬರ್ಬೋದು, ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಸರಿ, ಈಗ ಡೌನ್ಲೋಡ್ ಮಾಡೋದಕ್ಕೆ ಮೊದಲೇದಾಗಿ ಕೇದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಇದನ್ನ ಅಥವಾ cetonline.karnataka.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಪೇಜ್ ಏನಿದೆ ಅದು ಓಪನ್ ಆಗುತ್ತೆ. ನಂತರ ಅಲ್ಲಿ 3 ಲೈನ್ಸ್ ಕಾಣ್ತಾ ಇದೆಯಾ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪ್ರವೇಶ ಅಂತ ಆಪ್ಷನ್ ಇದೆ. ಅದರೊಳಗಡೆ UGCET 2026 ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನ ಈ ವಿಡಿಯೋದಲ್ಲೇ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದೆ ಕೂಡ ಹೇಳಿದ್ದೆ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಕೇಳ್ತಿದ್ರಲ್ಲ, ಈ ರೀತಿ ಎಡಿಟ್ ಮಾಡಿ, ಈ ರೀತಿ ಲಿಂಕ್ ಇದೆ ಅಂತ ಹೇಳಿದ್ದೆ. ಆದ್ರೆ ಆ ವಿಡಿಯೋನ ಅಷ್ಟು ಜನ ನೋಡಿಲ್ಲ. ಈ ವಿಡಿಯೋ ತುಂಬಾ ಜನ ನೋಡ್ತೀರಾ. ಸೊ ಯಾರು ಎಡಿಟ್ ಮಾಡಬೇಕು, ಅಪ್ಲಿಕೇಶನ್ ಮಿಸ್ಟೇಕ್ ಇತ್ತು ಅಂತ ಹೇಳಿದ್ರೆ ಈ ಲಿಂಕ್ ಏನಿದೆ, ಫಸ್ಟ್ ಅಪ್ಲಿಕೇಶನ್ ಲಿಂಕ್ ಅಂತ 16/1/2026 ಅಂತ ಏನೋ ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ, ಇನ್ಕಮ್, ಕಾಸ್ಟ್, 371J ಸರ್ಟಿಫಿಕೇಟ್, ಯಾವುದೇ ಮಿಸ್ಟೇಕ್ ಇರಲಿ ಅದನ್ನ ಎಡಿಟ್ ಮಾಡಿ ಸರಿ ಮಾಡು. ಓಕೆನಾ? ಸೊ ಇದನ್ನ ಸರಿ ಮಾಡ್ಕೊಳ್ಳಿ. ನಂತರ ಈಗ ಆಕ್ಚುಯಲ್ ವಿಷಯ ಏನ್ ಹೇಳಿ, ಕೀ ಆನ್ಸರ್ಸ್ ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ರೆ, ಅಲ್ಲೇ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ ಅಫಿಷಿಯಲ್ ಕೀ ಆನ್ಸರ್ಸ್ ಅಥವಾ ಮಾದರಿ ಉತ್ತರಗಳು ಅಂತ. ಅದನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಫಸ್ಟ್ ಆಪ್ಷನ್ ಫಸ್ಟ್ ಇರೋದು ನೋಟಿಫಿಕೇಶನ್. ಅಂದ್ರೆ ಈ ಕೀ ಆನ್ಸರ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಇದು ಕರೆಕ್ಟ್ ಇಲ್ಲ ಆನ್ಸರ್, ಬೇರೆದು ಕರೆಕ್ಟ್ ಆನ್ಸರ್ ಆಗ್ಬೇಕಿತ್ತು, ಆ ರೀತಿ ನಿಮ್ಗೆ ಅನ್ಸಿದ್ರೆ ನೀವು ರಿಪೋರ್ಟ್ ಮಾಡ್ಬೋದು KA ಓಕೆನಾ? ರಿಪೋರ್ಟ್ ಮಾಡೋದಕ್ಕೆ ಏಪ್ರಿಲ್ 30 ಅವಕಾಶ ಇದೆ. ಸೊ ಅದಕ್ಕೆ ಕೊಟ್ಟಿರುವಂತಹ ನೋಟಿಫಿಕೇಶನ್. ಅದ್ರ ಕೆಳಗಡೆ ಸಬ್ಜೆಕ್ಟ್ಸ್ ಹೆಸರು ಏನಿದೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಅಂತೆಲ್ಲ, ಜೀವಶಾಸ್ತ್ರ ಅಂತೆಲ್ಲ. ಸೊ ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಕೀ ಆನ್ಸರ್ಸ್. ಸೊ ಯಾವ ಸಬ್ಜೆಕ್ಟ್ ಬೇಕು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಡಿವೈಸ್ ನಲ್ಲಿ PDF ಫಾರ್ಮ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಕೀ ಆನ್ಸರ್ಸ್. ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಕೀ ಆನ್ಸರ್ಸ್ ಚೆಕ್ ಮಾಡ್ಬೋದು. ಎಲ್ಲಾ ವರ್ಷನ್ಗಳಿಗೂ ಸಂಬಂಧಿಸಿದಂತೆ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ನಂತರ ಎಷ್ಟು ಮಾರ್ಕ್ಸ್ ಬರ್ಬೋದು, ನಿಮಗೆ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇದನ್ನು ಕೂಡ ಕನ್ನಡ ತಿಳಿಸಿ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಟಾಪ್ ಕಾಣುತ್ತಿದೆ. ಜೈ ಹಿಂದ್, ವಂದೇ ಮಾತರಂ.